ಸಾಲ ಮರುಪಾವತಿಗೆ ಮಿತಿಮೀರಿ ವರ್ತಿಸಿದರೆ ಕ್ರಿಮಿನಲ್ ಕೇಸ್ ಹಾಕಲಾಗುತ್ತೆ. ಮೈಸೂರು ಜಿಲ್ಲಾಧಿಕಾರಿ ಜಿ ಲಕ್ಷ್ಮೀಕಾಂತ್ ರೆಡ್ಡಿ ಖಡಕ್ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಯಾರಾದರೂ ಮಿತಿಮೀರಿ ವರ್ತಿಸಿದರೆ ಸಾಲಗಾರರ ಬಳಿ ಅಂಥವ್ರ ವಿರುದ್ಧ ಕ್ರಿಮಿನಲ್ ಕೇಸ್ ಹಾಕ್ತೀವಿ. ಮೈಸೂರು ಡಿಸಿ ಖಡಕ್ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಮೈಕ್ರೋ ಫೈನಾನ್ಸ್ ಕಂಪನಿಗಳ ಮುಖ್ಯಸ್ಥರ ಜೊತೆ ಸಭೆ ನಡೆಸಿ ಈ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಯಾವುದಾದ್ರೂ ಫೈನಾನ್ಸ್ ಕಂಪನಿಗಳು ಬಲವಂತ ಮಾಡಿದರೆ, ಟಾರ್ಚರ್ ಮಾಡಿದರೆ, ಅವ್ರಿಗೆ ಹಿಂಸೆ ಕೊಟ್ಟರೆ ಸಹಿಸೋದಿಲ್ಲ. ಸಾಲ ಹಿಂಪಡೆಯು ಯಾರಿಗೂ ಕೂಡ ಒತ್ತಡ ಹಾಕಬಾರದು. ಮಾನಸಿಕ ಹಾಗೂ ಇನ್ನಿತರ ಮೂಲಕ ಹಿಂಸೆ ನೀಡಿದರೆ ಕಾನೂನು ಕ್ರಮ ತೆಗೆದುಕೊಳ್ತೇವೆ. ಹಿಂಸೆ ಕೊಟ್ಟರೆ ಮೈಸೂರು ಜಿಲ್ಲಾ ನಿಯಂತ್ರಣ ಕೊಠಡಿ 1077ಗೆ ಕರೆ ಮಾಡಬಹುದು. ನೋಡಿ, ಸಹಾಯವಾಣಿ ಕೂಡ ಈಗಾಗಲೇ ಆರಂಭ ಮಾಡಿದ್ದಾರೆ. ಮೈಸೂರು ಜಿಲ್ಲೆಯಲ್ಲಿ ಯಾರ್ಯಾರೆಲ್ಲ ಈ ಫೈನಾನ್ಸ್ ಕಿರುಕುಳ ಒಳಗಾಗಿದ್ದೀರೋ, ನಿಮ್ಗೆ ಯಾರಿಗೆಲ್ಲ ಅವರು ಟಾರ್ಚರ್ ಮಾಡ್ತಿದ್ದಾರೋ ಅಂಥವರೆಲ್ಲ ಕರೆ ಮಾಡ್ಬೋದು. 0821242380ಗೆ ಕರೆ ಮಾಡಿ ದೂರು ಸಲ್ಲಿಸಬೇಕು ಅಂತ ಡಿಸಿ ಲಕ್ಷ್ಮೀಕಾಂತ್ ರೆಡ್ಡಿ ಸಾರ್ವಜನಿಕರಲ್ಲಿ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಇವತ್ತು ಮೈಕ್ರೋ ಫೈನಾನ್ಸ್ ಮುಖ್ಯಸ್ಥರುಗಳ ಜೊತೆಗೆ ಒಂದು ಸಭೆಯನ್ನು ಮಾಡಿದರು. ಆ ಸಭೆಯಲ್ಲಿ ಖಡಕ್ ಆದಂತಹ ಎಚ್ಚರಿಕೆಗಳನ್ನು ಕೊಟ್ಟಿದ್ದಾರೆ. ನೀವು ಸಾಲ ವಸೂಲಿ ಮಾಡಿ, ಬೇಡ ಅಂತ ಹೇಳೋದಿಲ್ಲ, ಆದರೆ ಟಾರ್ಚರ್ ಮಾಡೋಂಗಿಲ್ಲ. ಅವ್ರಿಗೆ ನೀವು ಹೋಗಿ ದೌರ್ಜನ್ಯ ಮಾಡೋ ಹಾಗಿಲ್ಲ, ಮಾನ ಮರ್ಯಾದೆ ಹರಾಜು ಹಾಕೋಂಗಿಲ್ಲ, ಜಪ್ತಿ ಮಾಡೋ ಹಾಗಿಲ್ಲ, ಬಲವಂತ ಮಾಡೋ ಹಾಗಿಲ್ಲ. ಹಾಗೇನಾದರೂ ಕಂಡು ಬಂದರೆ ಮಿತಿಮೀರಿದ ವರ್ತನೆ, ನಿಮ್ಮ ಮೇಲೆ ಕ್ರಿಮಿನಲ್ ಕೇಸ್ ಹಾಕಬೇಕಾಗುತ್ತೆ ಅಂಥೇಳಿ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ನೋಡಿ, ಈ ರೀತಿ ಆಗಬೇಕು, ತ್ವರಿತಗತಿಯಲ್ಲಿ ಆಗಬೇಕು. ಎಲ್ಲ ಜಿಲ್ಲಾಧಿಕಾರಿಗಳು ಕೂಡ ಕ್ರಮ ತೆಗೆದುಕೊಳ್ಬೇಕು. ನಾವು ನೋಡ್ತಾ ಇದ್ದೀವಿ, ಬೆರಳೆಣಿಕೆಯಷ್ಟು ಮಾತ್ರ ಜಿಲ್ಲೆಗಳಲ್ಲಿ ಜಿಲ್ಲಾಧಿಕಾರಿಗಳು ಈ ರೀತಿ ಸಭೆ ಮಾಡಿ ಸಹಾಯವಾಣಿ ಆರಂಭ ಮಾಡ್ತಿದ್ದಾರೆ. ಇದು ರಾಜ್ಯ